ಕನಕಪುರದ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಕಾಂಗ್ರೆಸ್ ಮುಖಂಡ ಡಿ.ಕೆ. ಶಿವಕುಮಾರ್ ಇವತ್ತು ಜೆಡಿಎಸ್ ಮುಖಂಡ ಪಿ.ಜಿ.ಆರ್. ಸಿಂಧ್ಯಾ ವಿರುದ್ಧ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. 9 ಕಡೆಗಳಲ್ಲಿ ವಾಮಾಚಾರ ಮಾಡಲಾಗ್ತಾ ಇದೆ ತಮ್ಮ ನಾಶಕ್ಕಾಗಿ ಅನ್ನುವಂಥ ಗಂಭೀರವಾದಂಥ ಆರೋಪ. ಸೊ ಇದರ ಬಗ್ಗೆ ಇವತ್ತು ಮಾಧ್ಯಮದ ಮುಂದೆ ಡಿ.ಕೆ. ಶಿವಕುಮಾರ್ ಈ ಮಾತನ್ನು ಹೇಳಿದರು. ಈ ಹಿಂದೆ ಕೂಡ ಈ ಇಬ್ಬರು ನಾಯಕರ ನಡುವೆ ಸಾಕಷ್ಟು ಇಂತಹ ವಾಕ್ಸಮರಗಳು ನಡೆದಿತ್ತು. ಈಗ ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಸ್ಟುಡಿಯೋದಲ್ಲಿ. ಶಿವಕುಮಾರ್ ಅವರೇ, ಇದು ಚುನಾವಣಾ ಸಮಯದಲ್ಲಿ ಇಂತಹ ಆರೋಪ ಪ್ರತ್ಯಾರೋಪಗಳು ಸಾಮಾನ್ಯ. ಇದನ್ನು ಚುನಾವಣಾ ಸಮಯದ ಒಂದು ಆರೋಪ ಅಥವಾ ಆಪಾದನೆ ಅಂತ ತಳ್ಳಿ ಹಾಕ್ಬೋದಾ, ಅಥವಾ ನೀವು ಮಾಡಿದಂಥ ಒಂದು ಆಪಾದನೆ ಏನಿದೆ 9 ಕಡೆ ವಾಮಾಚಾರ ಮಾಡಲಾಗಿದೆ ಅನ್ನೋಂಥದ್ದು, ಇದಕ್ಕೇನಾದರೂ ಪುರಾವೆ ಇದೆ ನಿಮ್ಮಲ್ಲಿ? ನೋಡಿ, ನಾನು ಯಾವುದು ಸುಳ್ಳು ಹೇಳಿ ರಾಜಕಾರಣ ಮಾಡೋವಂಥ ಅವಶ್ಯಕತೆ ಇಲ್ಲ. ಸುಳ್ಳಿಗೆ ಮತ್ತೊಂದು ಹೆಸರು ಪಿ.ಜಿ.ಆರ್. ಸಿಂಧ್ಯಾ. ಇದು ನಾನು ಹೇಳಿದ್ದಲ್ಲ, ಅನೇಕ ನಾಯಕರುಗಳು, ಅವರ ಪಕ್ಷದ ನಾಯಕರುಗಳು, ಇನ್ಕ್ಲೂಡಿಂಗ್ ಕುಮಾರಸ್ವಾಮಿಯವರು, ಸಿದ್ದರಾಮಯ್ಯನವರು ಕನಕಪುರದಲ್ಲೇ ಬಂದು ಭಾಷಣ ಮಾಡಿದ್ದಾರೆ. ಅವರ 25 ವರ್ಷದ ಒಡನಾಟದ ಅನುಭವದಲ್ಲಿ ಸುಳ್ಳಿಗೆ ಮತ್ತೊಂದು ಹೆಸರು ಪಿ.ಜಿ.ಆರ್. ಸಿಂಧ್ಯಾ ಅಂತೇಳಿ ಕನಕಪುರ ತಾಲೂಕಿನ ಎಲ್ಲ ಮಹಾಜನತೆ ಗೊತ್ತು. ಇವತ್ತೇನು ನಾನು ಈ ವಾಮಾಚಾರದ ಬಗ್ಗೆ ಏನು ಹೇಳ್ತಾ ಇದ್ದೀನಿ, ಅದು ಅವರ ನರನಾಡಿ ಎಲ್ಲ ನನಗೆ ಗೊತ್ತಿದೆ. ಈಗ ನಾನು ಹೇಳ್ತಾ ಇದ್ದೀನಿ, ರೈಟ್ ನಾವು ಯು ಸೆಂಡ್ ಎ ಟೀಮ್. ಇಲ್ಲಿ ರಾಮಧಾಮ ಅಂತ ಇದೆ ನೆಲಮಂಗಲದಲ್ಲಿ, ಅಲ್ಲಿ ನಡೀತಾ ಇದೆ ಪೂಜೆ. ಯಾರಿಗೋಸ್ಕರ ಮಾಡಿಸ್ತಾ ಇದ್ದಾರೆ? ಯಾಕೆ ನಾಶಕ್ಕೋಸ್ಕರ ಮಾಡಿಸ್ಬೇಕು? ಜನ ಇದ್ದಾರೆ. ಮುಂಚಿತವಾಗೂ ಪ್ರಯತ್ನ ಅಲ್ಲಿ ಕುಂಭಕೋಣಂ ಹತ್ರ ಪ್ರತ್ಯಂಗರ ದೇವಿತವು ಮೆಣಸಿಕಾಯಿ ಹಾಕಿ 3 ಕಿಲೋ 3 ಚೀಲದಲ್ಲಿ ಮೆಣಸಿಕಾಯಿ ಹಾಕಿ ಇವತ್ತು 100 ಕಿಲೋಲಿ ನನ್ನ ಮೇಲೆ ವಾಮಾಚಾರ ನಡೀತಾ ಇದೆ. ನನಗೆ ನಾಶ ಆಗಬೇಕು, ನಂಗೆ ತೊಂದರೆ ಆಗಬೇಕು, ಗೆದ್ಕೊಳ್ಳಿ, ಮತದಾರರು ಕೊಟ್ಟರೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಈ ರೀತಿ ಒಂದು ದೊಡ್ಡ ತಂತ್ರ ಮೊದಲಿಂದನೂ ಇದು ಅವ್ರ ಜೀವನದಲ್ಲಿ ಕರಗತವಾಗಿ ಬಂದಿದೆ. ಅದು ಇಂಥ ಕೆಲಸ ಮಾಡಿಕೊಂಡು ಬೇಕಾದಷ್ಟು ಹಿಂದೆ ಎಲ್ಲ ಯಶಸ್ವಿ ಆಗಿದ್ದರು. ಸೊ ನಮಗೆ ಪ್ರಯತ್ನವನ್ನು ಅವ್ರು ಮಾಡ್ತಾಯಿದ್ದಾರೆ. ಸೊ ನನಗೇನು ಚಿಂತೆ ಇಲ್ಲ, ಅವ್ರು ಏನು ಬೇಕಾದ್ರೂ ಮಾಡಲಿ. ನಾನು ಎಲ್ಲ ನಮ್ಮೂರು ದೇವರುಗಳಿಗೆಲ್ಲ ನಾನು ನಾಮಿನೇಷನ್ ಫೈಲ್ ಮಾಡೋಕ್ಕಿಂತ ಮುಂಚಿತವಾಗಿ ಇಂಥ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ ಅಂತ ಅವ್ರ ಜೊತೆಲಿರೋ ಸ್ನೇಹಿತರುಗಳೆಲ್ಲ ನಂಗೆ ತಿಳಿಸಿದ್ದಾರೆ. ಓಡಾಡ್ತಿದ್ದಾರೆ, ಯಾರು ಅವ್ರಿಗೆ ಪೂಜೆ ಮಾಡ್ತಾಯಿದ್ದಾರೆ ಅಂಥವರು ಕೂಡ ನನಗೆ ತಿಳಿಸಿದ್ದಾರೆ. ಸೊ ನಾನು ಎಲ್ಲ ದೇವಸ್ಥಾನಗಳಲ್ಲಿ ನಾನು ಭಕ್ತಿಯಿಂದ ಇಂಥ ದುಷ್ಟರಿಂದ ರಕ್ಷಣೆ ಮಾಡಪ್ಪ ಅಂಥೇಳಿ ನಾನು ನನ್ನ ದೇವರುಗಳಿಗೆಲ್ಲ ಕೇಳ್ಕೊಂಡಿದ್ದೀನಿ. ಅಂದರೆ ಡಿ.ಕೆ. ಶಿವಕುಮಾರ್ ಫ್ರಸ್ಟ್ರೇಟ್ ಆಗಿದ್ದೀರಾ, ಹೆದರಿದ್ದೀರಾ? ನಾನಾ? ಅಯ್ಯೋ, ನನ್ನ ಬ್ಲಡ್ಡಲ್ಲೇ ಇಲ್ವಲ್ಲ ಸ್ವಾಮಿ. ಫ್ರಸ್ಟ್ರೇಷನ್ನು ಬ್ಲಡ್ಡಲ್ಲಿಲ್ಲ, ಎದುರ್ಕೊಳ್ಳೋದು ಬ್ಲಡ್ಡಲ್ಲಿಲ್ಲ. ಎಂತಕ್ಕೆ ಎದುರ್ಕೊಳ್ಬೇಕು? ನನ್ನ ಜನ ನನ್ನ ಜೊತೆ ಇರಬೇಕಾದ್ರೆ ನಾನು ಮಾಡುವಂಥ ಕೆಲಸ, ವೆನ್ ಐ ಬಿಲೀವ್ ಇನ್ ಮೈಸೆಲ್ಫ್, ನನ್ನ ಸ್ವಂತದ ಮೇಲೆ ನನಗೆ ನಂಬಿಕೆ ಇರಬೇಕಾದ್ರೆ, ನನ್ನ ಕಾರ್ಯದ ಮೇಲೆ ನಂಬಿಕೆ ಇರಬೇಕಾದ್ರೆ, ವೈ ಶುಡ್ ಬಿ ಫ್ರಸ್ಟ್ರೇಷನ್? ಅಲ್ಲ, ನೀವು ಹೇಳಿದ್ರಿ ಒಂದು ಮಾತನ್ನು, ಸುಳ್ಳಿಗೆ ಮತ್ತೊಂದು ಹೆಸರು ಪಿ.ಜಿ.ಆರ್. ಸಿಂಧ್ಯಾ. ಹೌದು, ಅಲ್ಲೇ ಜನರವರು ಹೇಳ್ತಾ ಇದ್ದಾರೆ, ಎಚ್.ಡಿ.ಕೆ. ಹೇಳಿದರು, ಸಿದ್ದರಾಮಯ್ಯನವರು ಬಂದು ಹೇಳಿದರು ಅನ್ನುವಂಥದ್ದು ಇಡೀ ಜನತೆಗೆ ಗೊತ್ತಿದೆ ಅನ್ನುವಂಥದ್ದು. ಹಾಗಿದ್ರೆ ಡಿ.ಕೆ. ಶಿವಕುಮಾರ್ ಪರವಾಗಿ ಅವರು ಇರ್ತಾರೆ ಅಂತ ಓಕೆ. ಹಾಗಿರುವಾಗ ನೀವು ಇದನ್ನು ಒಂದು ಮಾಧ್ಯಮದ ಮುಂದೆ ನನ್ನ ವಿರುದ್ಧ ವಾಮಾಚಾರ ಮಾಡಿದ್ದಾರೆ ಅಂತ ಹೇಳ್ಕೊಳ್ಳುವಂಥದ್ದು ಕೆಲವು ಜೀವ ಭಯನ ನಿಮಗೆ? ನಾನು ಮಾಧ್ಯಮದ ಮುಂದೆ ನಾನು ಹೇಳ್ಕೊಳ್ಳಿಲ್ಲ. ನನ್ನ ಮಾಧ್ಯಮದವರು ನನ್ನನ್ನು ಕರೆಸಿದ್ರು, ಅನೇಕ ವಿಚಾರಗಳನ್ನು ಅವ್ರು ಕೇಳಿದ್ರು. ಕನಕಪುರದಲ್ಲಿ ನಡೆಯುವಂಥ ಎಲ್ಲ ಕಥೆಗಳನ್ನು ಕೇಳಿದಾಗ ನಾನು ಈ ವಿಚಾರ, ಇಂಥ ಎಲ್ಲ ಅನಾಚಾರದ ಕಾರ್ಯಕ್ರಮಗಳು ಕನಕಪುರದಲ್ಲಿ ನಡೀತಾ ಇದೆ. ಈಗ ನೋಡಿ, ಪಾಪ ಮತದಾರರು ಸುಮಾರು ಜನ, ಸಾವಿರಾರು ಜನ ಬೆಂಗಳೂರು ಸುತ್ತಮುತ್ತಲು ಮತದಾರರು ಎಲ್ಲ ಬೆಂಗಳೂರು ಬಂದಿದ್ದಾರೆ. ಅಂದರೆ ಅವ್ರು ಕೂಲಿಗೋಸ್ಕರ ಪಾಪ ಬಂದಿದ್ದಾರೆ, ಕೆಲಸಕ್ಕೆ ಬೇಕಾದ್ರೆ ಬಂದಿದ್ದಾರೆ. ಈಗ ನೀವು ಮಂಗಳೂರಿಂದ ಇಲ್ಲಿಗೆ ಬಂದಿದ್ದೀರಿ, ನಿಮ್ಮ ಸ್ವಂತ ಊರು, ನಿಮ್ಮ ಊರನ್ನ ಓಟ್ನ ನಿಮ್ಮೂರಲ್ಲಿ ಇಟ್ಕೊಳ್ಳೋದು. 40,000 ತಮಿಳುನಾಡಿಂದ ಓಟ್ ಸೇರಿಸ್ಬಿಟ್ಟಿದ್ದಾರೆ ಅಂತ ಎಲೆಕ್ಷನ್ ಕಮಿಷನ್ ಕಂಪ್ಲೇಂಟ್ ಕೊಡೋದು, ತಾಲೂಕು ಆಫೀಸ್ ಮುಂದೆ ತಹಶೀಲ್ದಾರ್ ಮೇಲೆ ಹೇಳೋದು, ರೆವಿನ್ಯೂ ಇನ್ಸ್ಪೆಕ್ಟರ್ ಮೇಲೆ ಹೇಳೋದು, ಹಿಂಗೆ ಬರೀ ಸುಳ್ಳು. ಅವರೆಲ್ಲ ಎನ್ಕ್ವೈರಿ ಮಾಡಿದ್ದಾರೆ ಬಂದು, ಎಲೆಕ್ಷನ್ ಕಮಿಷನ್ನು ಡೆಲ್ಲಿಗೆ ಹೋಗಿ ಕೊಡೋದು ಮಾಡೋದು. ಒಳ್ಳೆ ಪಿಟಿಷನ್ ಮಾಸ್ಟ್ರು, ಬರೀ ಅರ್ಜಿ ಕೊಡೋವಂಥದ್ದು, ಬರೀ ಸುಳ್ಳು. ಈಗೆಲ್ಲ ತನಿಖೆ ಮಾಡಿದಾರಲ್ಲ. ಡಿ.ಕೆ. ಶಿವಕುಮಾರ್ ಅವರನ್ನು ಸೋಲ್ಸೋಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ವಾಮಾಚಾರ ಮಾಡಿಸಿದ್ದೀರಾ? ಯಾಕೆ? ನೀವು ಅವ್ರನ್ನೇ ಕೇಳಬೇಕು. ಇಲ್ಲ, ಒಂದು ಕೆಲಸ ಮಾಡಿ, ನಮ್ಮಿಬ್ಬರೂ ಕರೆದು ಬಿಡಿಲಿ. ನೀವು ಯಾವ ಟೈಮ್ಗೆ ನನಗೆ ಎಂಥ ಕ್ಯಾಂಪೇನ್ ಇರಲಿಲ್ಲ, ನನಗೊಂದು 3 hours ಟೈಮ್ ಕೊಡಿ, ನಾನು ಬಂದ್ಬಿಡ್ತೀನಿ. ಎದುರುಗಡೆ ನಡೀಲಿ ಚರ್ಚೆ. ಸಿಂಧ್ಯಾ ಅವ್ರದ್ದು ಏನೇನು ನಡೀತಾ ಇದೆ, ಏನು ಮಾಡಿದ್ದಾರೆ, ಆ ಸುಳ್ಳು ನನಗೆ ಅಷ್ಟು ಸುಳ್ಳು ಹೇಳಿದ್ದಾರೆ. ನನಗೆ ಐ ಆಮ್ ಟೆಲಿಂಗ್ ಯು. ಏನು ಸುಳ್ಳು? ನಾನು ಕುಮಾರಸ್ವಾಮಿ ಇವರು ಎಸ್.ಎಂ. ಕೃಷ್ಣ ಸಾಹೇಬರು ಚೀಫ್ ಮಿನಿಸ್ಟರ್, ನಾನು ದೇವೇಗೌಡರ ಮೇಲೆ ಎಲೆಕ್ಷನ್ ನಿಲ್ಲಕ್ಕಿಂತ ಮುಂಚಿತವಾಗಿ ನಾನೇ ನಿಂತ್ಕೋಬೇಕು ಅಂತೇನಿಲ್ಲ, ಕ್ಯಾಬಿನೆಟ್ ಪಾರ್ಟಿ ತೀರ್ಮಾನ ಮಾಡ್ತು, ಇಲ್ಲ ಯಾರಿಲ್ಲ ನೀನು ಕಂಟೆಸ್ಟ್ ಮಾಡಬೇಕು ಅಂತೇಳಿ ನಿಂತು ನಾನು ಹೋದೆ. ನನಗೆ ಅಷ್ಟೊತ್ತಿಗೆ ಇವರು ಎಸ್.ಎಂ. ಕೃಷ್ಣ ಸಾಹೇಬ್ರನ್ನ ಭೇಟಿ ಮಾಡಿದರು.
ಭೇಟಿ ಮಾಡಿ ಅವ್ರು ಏನು ಆಶ್ವಾಸನೆ ಕೊಟ್ಟಿದ್ರು ಗೊತ್ತಿಲ್ಲ ನನಗೆ. ನೀನು ಹೋಗಪ್ಪ, ಹೋಗು ಅವ್ರನ್ನ ಆಶೀರ್ವಾದ ಪಡ್ಕೊಂಡು ಬಾ, ಕೇಳ್ಕೊಂಡು ಬಾ ಅಂತ. ನಾನು ಹೋದೆ. ಬ್ರದರ್, ಕೊಲ್ಲೂರು ಮೂಕಾಂಬಿಕೆ ಆಣೆಗೂ ನಾನು ಹೇಳ್ತಾ ಇದ್ದೀನಿ, ನಾನು ಯಾವ ಕಾರಣಕ್ಕೂ ಆ ದೇವೇಗೌಡಂಗೆ ಸಪೋರ್ಟ್ ಮಾಡಿ, ಇದೇ ಏಕವಚನದಲ್ಲಿ ದೇವೇಗೌಡಂಗೆ ನಾನು ಸಪೋರ್ಟ್ ಮಾಡೋದಿಲ್ಲ. ಅವ್ನು ತೆಗೆಯೋದೇ ನನ್ನ ಗುರಿ, ಅವ್ನು ಮುಗಿಸೋದೇ ನನ್ನ ಗುರಿ. ಟುಮಾರೋ ನಾನು ನಿನ್ನಿಂದೆ ಬರ್ತೀನಿ, ನೀನು ಕನಕಪುರ ತಲೆ ಕೆಡಿಸ್ಕೊಳ್ಳೋ, ಯು ಫೈಲ್ ಯುವರ್ ನಾಮಿನೇಷನ್ ಅಂತ ಕಳಿಸ್ತಾರೆ. ಕೊಲ್ಲೂರು ಮೂಕಾಂಬಿಕೆ ಆಣೆ, ನನ್ನ ತಾಯಿ ಆಣೆಗೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಂದ ಬರ್ತೀನಿ, ಬಂದು ನಾಮಿನೇಷನ್ ಫೈಲ್ ಮಾಡಿ ನೆಕ್ಸ್ಟ್ ಡೇ ಮಾಡ್ತೀನಿ. ಡೆಲ್ಲಿಯಿಂದ ನನಗೆ ಅರ್ಜಿ ಹಾಕದೆ ನನಗೆ ದೇವೇಗೌಡರ ಮೇಲೆ ಫೈಟ್ ಮಾಡು ಅಂತ ಹೇಳಿ ಕೊಟ್ಟರು. ನೆಕ್ಸ್ಟ್ ಡೇ ವಿತಿನ್ ಮಿನಿಟ್ಸ್ ಆಫ್ಟರ್ ಐ ಫೈಲ್ ಮೈ ನಾಮಿನೇಷನ್, ಇಲ್ಲ ನಾವು ಜಾತ್ಯತೀತ ನಾವೆಲ್ಲ ಒಂದಾಗಬೇಕು ಅಂತ ಲಾಸ್ಟ್ ಟೈಮ್ ಅಸೆಂಬ್ಲಿ ಎಲೆಕ್ಷನಲ್ಲಿ. ಹಾಗಿದ್ರೆ ನಿಮಗೆ ಅವರು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಒಂದ್ ಹೇಳ್ತೀನಿ ಕೇಳಿ ಸರಿ, ಅವರು ಹೇಳ್ಬಿಟ್ಟು ಫೈಲ್ ಫಿಲ್ ಮಾಡಿದ್ರು, ಕ್ಯಾಂಡಿಡೇಚರ್ ಫಿಲ್ ಮಾಡಿದ್ರು ಅಂತ ನಿಮ್ಗೆ ಬೇಸರಣ? ಈಗ ಕುಮಾರಸ್ವಾಮಿಗೆ ವೋಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನನಗೆ ಬೇಡ ವೋಟು, ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಮಾಡಬೇಕು, ವೋಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕುಮಾರಸ್ವಾಮಿಗೆ ಚೀಫ್ ಮಿನಿಸ್ಟರ್ ಮಾಡಬೇಕು ಅಂತ ಇದ್ದಾಗ ಅವ್ರ ಪಾರ್ಟಿ ಅವರು ದಳದ ಸಿಂಬಲಲ್ಲಿ ಗೆದ್ದಿದ್ರು. ಅವ್ರು ಚೀಫ್ ಮಿನಿಸ್ಟರ್ ಮಾಡಬೇಕು ಅಂತ ಹೊರಟಾಗ ಆ ಚೀಫ್ ಮಿನಿಸ್ಟರ್ ವೋಟ್ ಹಾಕಲಿಲ್ಲ ಕುಮಾರಸ್ವಾಮಿಗೆ. ಕುಮಾರಸ್ವಾಮಿ ಶಾಸಕಾಂಗ ಪಕ್ಷದ ನಾಯಕರಾಗಬೇಕು, ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೊರಟಾಗ ಈ ಬ್ಯಾಕ್ ಸ್ಟ್ಯಾಬ್ ಬ್ಯಾಕ್ ಸ್ಟ್ಯಾಬ್ ದೇವೇಗೌಡ. ಬ್ಯಾಕ್ ಸ್ಟ್ಯಾಬ್ ಮಾಡದೇ ಇದೆಯಲ್ಲ ದೊಡ್ಡ ಕರಗತ ನೋಡಿ. BSPಗೆ ಸೇರಿಕೊಂಡ್ರು, BJPಯಿಂದ ದಳದಿಂದ ಈಚೆಗೆ ಹಾಕಿದ್ರು, ಫೈನ್. ಅಲ್ಲಿಂದ ಅಲ್ಲೇನೇನು ಮಾಡಿಕೊಂಡ್ರು ಅಂತ ತೆಗೆದು ಹಾಕಿದ್ರು, ಸರಿ. ಹೋಗಿ BSP ಅಂತ ಸೇರಿಕೊಂಡ್ರು. BSPಲಿ ನನ್ನ ಮೇಲೆ ಒಂದು ಕ್ಯಾಂಡಿಡೇಟ್ ಫೀಡ್ ಮಾಡಿದ್ರು. ಇವರು ಎಲೆಕ್ಷನ್ಗೆ ಫೈಟ್ ಮಾಡೋಯ್ತು, ನನ್ನ ಮೇಲೆ BSPಯಿಂದ ಮಾಡೋಯ್ತು, ದಳದಿಂದ ಮಾಡೋದು. ಲಾಸ್ಟ್ ಎಲೆಕ್ಷನ್ BSP ಒಬ್ಬ ಹಿಂದೂ ಹೊಡೆದವನು, ಒಬ್ಬ ಬೆಸ್ಟ್ ಹುಡುಗನ್ನ ನಿಲ್ಲಿಸಿದ್ರು. ಅವ್ನಿಗೆ ಎಷ್ಟು ಗೊತ್ತಾ ಓಟು? 2,500 ಓಟ್ ಸ್ವಾಮಿ. ಅವನಿಗೂ ಮೋಸ ಮಾಡಿಬಿಟ್ರು BSP ಪಾರ್ಟಿ. ಅವ್ರ ಹೆಸರಲ್ಲಿ ಅದು ಎಷ್ಟೆಷ್ಟು ಕಲೆಕ್ಷನ್ ಆಯಿತು. ಕೊನೆಗೆ ಮಾಯಾವತಿ ಓವರ್ನೈಟ್ ಒಬ್ಬ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿನ ಒಂದು ಹರಿಜನ ಹೆಣ್ಮಗಳು ರಾತ್ರೋರಾತ್ರಿ ಅವನ್ನ ಪಾರ್ಟಿಯಿಂದ ಕಿತ್ತು ಬಿಸಾಕ್ತಾರೆ ಅಂತಂದರೆ ಅವ್ರಿಗೆ ಎಷ್ಟು ದ್ರೋಹ ಮಾಡಿರ್ಬೇಕು ಲೆಕ್ಕ ಕೊಡಿ. ಓಕೆ. ಸೊ ಹಂಗೆ ಇವತ್ತು ಯಾರಿಗೂ ಕೂಡ ಇದು ಬ್ಯಾಕ್ ಸ್ಟ್ಯಾಬಿಂಗ್ ಇರೋಂಥದ್ದು, ಮೋಸ ಮಾಡೋದು ಅವ್ರ ಇಡೀ ಜೀವನದಲ್ಲಿ ಅವ್ರ ಮೈಯಲ್ಲೇ ಅಳವಡಿಸ್ಕೊಬಿಟ್ಟಿದ್ದಾರೆ. ಓಕೆ, ಇದು DK ಶಿವಕುಮಾರ್ ಪದೇ ಮತ್ತೆ ಮಾಡ್ತಿರುವಂಥ ಆರೋಪ. ಅವರು ದೇವೇಗೌಡರಿಗೆ ಆರೋಪ ಅಲ್ಲ ಸ್ವಾಮಿ, ಇದು ಸತ್ಯವಾದಂತ ವಿಚಾರ. ಆರೋಪ ಯಾಕೆ ಮಾಡಲಿ ನಾನು? ಓಕೆ, ಸತ್ಯ ಅಂತ ಅವ್ರು ಹೇಳ್ತಿದ್ದಾರೆ. ಯಾಕಂದ್ರೆ ಮತ್ತೊಂದು ಹೆಸರು ಸಿಂಧ್ಯಾ ಅನ್ನುವಂಥದ್ದು. ನಾವು ಕೂಡ ಸಿಂಧ್ಯಾ ಅವರನ್ನ ದೂರವಾಣಿ ಮೂಲಕ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೇವೆ. ನೋಡೋಣ ಆ ಪ್ರಶ್ನೆಗಳಿಗೆ ಯಾವ ಉತ್ತರ ಬರುತ್ತೆ ಸಿಂಧ್ಯಾ ಅವರಿಂದ ಅನ್ನುವಂಥದ್ದು. ಒಟ್ಟಾರೆಯಾಗಿ ಇಡೀ ಜನತೆಗೆ ಗೊತ್ತಾಗಬೇಕಾಗಿದೆ, ನಿಜವಾಗ್ಲೂ DK ಶಿವಕುಮಾರ್ ಹೇಳ್ತಾ ಇರೋದು ಸತ್ಯನಾ, ಸುಳ್ಳ, ಅಥವಾ ಸಿಂಧ್ಯಾ ಅವರ ಬಳಿ ಇದಕ್ಕೆ ಉತ್ತರ ಇದೆಯಾ? ನೋಡೋಣ ಒಂದು ಬ್ರೇಕ್ ನಂತರ.